ಶಿವಾಯ ನಮ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶ್ವರನ ಶ್ರೀ ವಜ್ರನಾಥನ್ ಶಿವನ್ ಗುರು ದೇವಾಲಯದಲ್ಲಿಂದ ನಾನು ನಿಮ್ಮ ಸಿದ್ಧತಾಯಮ್ಮ ಮಾತಾಡೋದು. ತುಂಬ ಭಕ್ತರು ಬಂದು ಕರುಂಗಾಲಿ ಮಾಲೆ ಬಗ್ಗೆ ತುಂಬ ಕೇಳಿದ್ರಿ, ತುಂಬ ಫೋನು ಮಾಡ್ತಾಯಿದ್ದೀರಿ. ರಾಯಚೂರಿಂದ ತುಂಬ ಭಕ್ತರು ಮಾಡ್ತಾಯಿದ್ದೀರಿ. ನಾವು ಬಂದು ಶಿವನ ದೇವಸ್ಥಾನದಲ್ಲಿ ಕರುಂಗಾಲಿ ಮಾಲೆನ ಇಟ್ಟು ಪೂಜೆ ಮಾಡಿ ಭಕ್ತಾದಿಗಳಿಗೆ ಕೊಡ್ತಾಯಿದ್ದೀವಿ. ಈಗ ಕರುಂಗಾಲಿ ಮಾಲೆ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಿ, ಅದು ಯಾವ ಥರ ಉಪಯೋಗ ಮಾಡಬೇಕು, ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಕರುಂಗಾಲಿ ಮಾಲೆನ ಎತ್ಕೊಂಡು ಹೋಗ್ಬೋದಾ, ಯಾವ ಥರ ವಿಧಾನವನ್ನು ಮಾಡಿದರೆ ನಮಗೆ ವೈಬ್ರೇಷನ್ ಸಿಗುತ್ತೆ ಅಂತ. ಕರುಂಗಾಲಿ ಮಾಲೆ ಬಗ್ಗೆ ನಾನು ಬಂದು 2011 ನಾನು ವಿಡಿಯೋ ಮಾಡಿದ್ದೀನಿ. ಅದು ಬಂದು ತಮಿಳಲ್ಲಿ ವಿಡಿಯೋ ಮಾಡಿದ್ದೀನಿ. ನಾನು ಬಂದು ಮಹಾ ವಿಶೇಷವಾಗಿ ಒಂದೊಂದು ಪೂಜೆಗಳ ಬಗ್ಗೆನೂ ಹೇಳಿದ್ದೀನಿ. ಕರುಂಗಾಲಿ ಮಾಲೆ ಅಂದರೆ ಅದು ಒಂದು ಮೂಲಿಕೆ ಮರ. ಆ ದೇವರ ಕಾಲದಲ್ಲೇ ಮಹಾ ಋಷಿಗಳು ಬಂದು ಈ ಕರುಂಗಾಲಿ ಕಡ್ಡಿನ ಬಂದು ಅದು ಮಹಾರಾಜರಿಗೆ ಬಂದು ಅದು ಇಟ್ಕೊಳ್ಳೋಕ್ಕೆ ಕೊಡ್ತಾರೆ. ಅದರಲ್ಲಿ ಬಂದು ಬೆಳ್ಳಿ ನಾಗ, ಬೆಳ್ಳಿ ತ್ರಿಶೂಲ ಹಾಕಿ ಅದು ಖಂಡಿತ ಒಂದೊಂದು ರಾಜ ಕೈಯಲ್ಲೂ ಇದ್ದೇ ಇರುತ್ತೆ. ಇನ್ನೊಂದು ಬಂದು ಎಲ್ಲ ದೇವತೆಗಳು ನೋಡಿ, ಮುನೇಶ್ವರ ಸ್ವಾಮಿ, ಅಯ್ಯನಾರ್ ಸ್ವಾಮಿ, ಕರುಪಣ್ಣ ಸ್ವಾಮಿ ಇಂಥವರೆಲ್ಲ ಖಂಡಿತ ಕರುಂಗಾಲಿ ಕಡ್ಡಿ ಬಂದು ಇಟ್ಕೊಂಡಿರ್ತಾರೆ. ತುಂಬ ವಿಶೇಷವಾದದಂದರೆ ಅದು ಒಳ್ಳೆ ಶಕ್ತಿ ಕೊಡುತ್ತೆ. ಮನೆಯಲ್ಲಿ ಇದ್ದರೆ ಬಂದು ತುಂಬ ಒಳ್ಳೆ ಶಕ್ತಿ ಬರುತ್ತೆ. ಅದು ಕಡ್ಡಿ ಥರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಕಡ್ಡಿ ಥರ ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡಿ ಒಂದೊಂದು ಕೀರ್ತಿಗೆ, ಷಷ್ಠಿ, ಪೌರ್ಣಮಿ, ಅಮಾವಾಸ್ಯೆ ಇಂಥ ದಿವಸದಲ್ಲಿ ಅದಕ್ಕೆ ಬಂದು ಆ ಗ್ರಹಗಳಿಗೆ ತುಂಬ ಶಕ್ತಿ ಇರೋದ್ರಿಂದ ಮೂಲಿಕೆಗಳಿಗೂ ಒಂದೊಂದು ಪೌರ್ಣಮಿ ಆ ದಿವಸದಲ್ಲಿ ಶಕ್ತಿ ಇರುತ್ತೆ. ಅಂತಹ ದಿವಸದಲ್ಲಿ ತಾವು ಕರುಂಗಾಲಿ ಮಾಲೆನ ಎತ್ತಿ ಅಭಿಷೇಕವನ್ನು ಮಾಡಿ ನೀವು ಮಾರನೇ ದಿವಸ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಋಷಿಗಳು ಕರುಂಗಾಲಿ ಮಾಲೆನ ಇಟ್ಟು ತಪಸ್ಸು ಮಾಡಿದರು. ಆ ಥರ ಇರೋದೇ ಮಹಾ ವಿಶೇಷವಾದ ಕಡ್ಡಿ. ಈಗ ಕಾವಡಿ ಹೆಂಗೆ ಸುಬ್ರಹ್ಮಣ್ಯ ದೇವರಿಗೆ ಆಡಿ ಕೀರ್ತಿಗೆಲ್ಲ ಕಾವಡಿ ತೆಗಿತಾರಲ್ಲ, ಅಷ್ಟೊಂದು ಶಕ್ತಿ ಆ ಕಡ್ಡಿಗೆ ಇರುತ್ತೆ. ಅದೇ ಥರ ಕರುಂಗಾಲಿ ಮಾಲೆಗೂ ಕರುಂಗಾಲಿ ಗಿಡಕ್ಕೂ ಇದೆ. ಆ ಮೂಲಿಗೆ ಗಿಡದಲ್ಲಿ ಅದು ಏನು ಡೂಪ್ಲಿಕೇಟ್ ಯಾವುದು ಇರಲ್ಲ. ಯಾಕಂದರೆ ಒಂದು ಮರದಲ್ಲಿ ಮಾಡೋ ಬೀಜದಲ್ಲಿ ನಿಮಗೆ ಬಂದ ಹಾರ ಥರ ಮಾಡಿ ಕೊಡ್ತಾರೆ. ಒಬ್ಬೊಬ್ಬರು ಪ್ಲಾಸ್ಟಿಕಲ್ಲಿ ಮಾಡ್ತಾರೆ, ಅದನ್ನ ತಾವು ನೋಡಿ ತಗೊಳ್ಳಿ. ಇಲ್ಲಿ ನೋಡಿ, ಇದು ಕರುಂಗಾಲಿ ಮಾಲೆ, ಇದು ಕರುಂಗಾಲಿ ಕಡ್ಡಿ. ಇದನ್ನು ನಾವು ತುಂಬ ಭಕ್ತರಿಗೆ ಫಸ್ಟ್ ಕೊಟ್ಟಿದ್ದೀವಿ. ಈಗ ನಮ್ಮ ಹತ್ರ ಇಲ್ಲ. ನಾವು ನೋಡಿ, ಇದನ್ನೇ ಕರುಂಗಾಲಿ ಕಡ್ಡಿ. ಈ ಕಡ್ಡಿನ ಚಿಕ್ಕ ಪೀಸ್ ಕಟ್ ಮಾಡಿ ಮಹಾರಾಜರು ಏನು ಮಾಡ್ತಾರೆ, ಇದರಲ್ಲಿ ನಾಗ, ಬೆಳ್ಳಿನಲ್ಲಿ ಸಿಲ್ವರಲ್ಲಿ ನಾಗ ಇಟ್ಟು ಎಲ್ಲಾದರೂ ಹೋಗಬೇಕಂದ್ರೆ ಹೀಲಿಂಗ್ ಮಾಡೋದು, ಎಲ್ಲಾದರೂ ಹೋಗಬೇಕಂದ್ರೆ ಇದನ್ನು ತಗೊಂಡು ಹೋಗ್ತಾರೆ. ಎಲ್ಲ ಋಷಿಗಳು ಕೈಯಲ್ಲಿ ಖಂಡಿತ ಈ ಕರುಂಗಾಲಿ ಕಡ್ಡಿ ಇದ್ದೇ ಇರುತ್ತೆ. ಇದರಲ್ಲಿ ತಾವು ಹೀಲಿಂಗ್ ಮಾಡಿದರೆ ಎಂತಹ ಮೈಯಲ್ಲಿ ನೋವಿದ್ರೂ, ದೃಷ್ಟಿ ಇದ್ರೂ ಆ ಪರಿಹಾರವನ್ನು ನಾವು ಹೀಲಿಂಗ್ ಮಾಡಿ ಅವ್ರ ಮೇಲೆ ಇಟ್ಟರೆ ಖಂಡಿತ ಅದನ್ನು ಸರಿ ಹೋಗುತ್ತೆ. ಅದಕ್ಕೆ ಈ ಕಡ್ಡಿ ಬಂದು ನಾವು ಉಪಯೋಗ ಮಾಡ್ತೀವಿ. ಹಾರ ಬಂದು ಭಕ್ತಾದಿಗಳಿಗೆ ಬಂದು ಕೊಡ್ತಾ ಇರೋದು ಬಂದು ಅವರಿಗೆ ಒಳ್ಳೆ ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಸಿಗಬೇಕು. ಮೈಯಲ್ಲಿ ಏನಾದರೂ ತೊಂದರೆ ನೆಗೆಟಿವ್ ಇದ್ದರೆ ಅದು ರಿಮೂವ್ ಆಗುತ್ತೆ. ಇನ್ನೊಂದು ಬಂದು ಕರುಂಗಾಲಿ ಮಾಲೆ ಬಂದು ಎಲ್ಲ ಕಡೆನೂ ಹಾಕ್ಕೊಂಡು ಹೋಗ್ಬೋದಾ ಅಂದರೆ, ತಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು, ಇಲ್ಲ ವ್ಯಾಪಾರ ಬಗ್ಗೆ ಮಾತಾಡಬೇಕು, ನನಗೆ ಭಯ ಆಗ್ತಾಯಿದೆ, ನಾವು ಒಳ್ಳೆ ಕಾರ್ಯಕ್ಕೆ ಹೋಗ್ತಾಯಿದ್ದೀವಿ, ಶುಭ ಕಾರ್ಯಕ್ಕೆ ಹೋಗ್ತಾಯಿದ್ದೀವಿ, ಆ ಥರ ಇದ್ದರೆ ತಾವು ಖಂಡಿತ ಈ ಕರುಂಗಾಲಿ ಹಾರನ ಹಾಕ್ಕೊಂಡು ಹೋಗ್ಬೋದು. ಅದೇ ಥರ ಮಾಂಸ ತಿನ್ನೋರು ಕರುಂಗಾಲಿ ಹಾರ ಬಂದು ಹಾಕ್ಕೊಂಡು ತಿನ್ನಕ್ಕೆ ಹೋಗಬೇಡಿ. ಅದು ಬಂದು ನಿಮಗೆ ವೈಬ್ರೇಷನ್ ಬಂದು ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಆಗಿರೋದು ಬಂದು ನೆಗೆಟಿವ್ ಆಗುತ್ತೆ. ಈಗ ನೀವು ಮಾಂಸ ತಿಂತಾಯಿದ್ದೀರಾ ಅಂದರೆ ಅದಕ್ಕೆ ಮುಂಚೆ ಈ ಹಾರನ ಎತ್ತಿಟ್ಟು ಮಾರನೇ ದಿವಸ ಸ್ನಾನವನ್ನು ಮಾಡಿ ಇದಕ್ಕೆ ಅರಿಶಿನ ನೀರಲ್ಲಿ ಹಾಕಿ ಆಮೇಲೆ ಶುದ್ಧ ಮಾಡಿ ಇದನ್ನು ಹಾಕ್ಕೊಂಡ್ರೆ ಇದು ವೈಬ್ರೇಷನ್ ಹಾಗೇ ಇರುತ್ತೆ. ಒಂದೊಂದು ಪೌರ್ಣಮಿಗೂ ಪನ್ನೀರಲ್ಲಿ ಡಿಪ್ ಮಾಡಿ ಇದಕ್ಕೆ ಒಂದು ಹೂವು ಇಟ್ಟು ಮಂಗಳಾರತಿ ತೋರಿಸಿ ಮಾರನೇ ದಿವಸ ಈ ಕರುಂಗಾಲಿ ಮಾಲೆನ ಹಾಕಿ ನೋಡಿ, ಅಷ್ಟೊಂದು ವೈಬ್ರೇಷನ್ ಇರುತ್ತೆ. ಇದು ಬೀಜ
ಕಡ್ಡಿಯಲ್ಲಿ ಮಾಡೋದೇ, ಇದು ಡೂಪ್ಲಿಕೇಟ್ ಯಾವುದು ಬರಲ್ಲ. ಒಬ್ಬೊಬ್ಬರು ಪ್ಲ್ಯಾಸ್ಟಿಕಲ್ಲಿ ಮಾಡ್ತಾರೆ, ಅದನ್ನು ನೋಡಿ ತಗೊಳ್ಳಿ. ಯಾವಾಗಲೂ ಕಡ್ಡಿಗೆ ಪಾಲಿಶ್ ಇರಲ್ಲ. ಕಡ್ಡಿಯಲ್ಲಿ ಮಾಡೋದು ಬಂದು ಪಾಲಿಶ್ ಇರಲ್ಲ, ಈ ಥರ ಇರುತ್ತೆ. ಈ ಥರ ಇದ್ದರೆ ಇದು ಒರಿಜಿನಲ್ಲು. ಅದನ್ನು ನೀವು ಚೆಕ್ ಮಾಡಿ. ಇನ್ನೊಂದು ಬಂದು ಈ ಹಾರ ಬಂದು, ಈಗ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಯಾರೋ ದೊಡ್ಡವ್ರು ತೀರ್ಕೊಂಡ್ರು, ಆ ಟೈಮಲ್ಲಿ ಇದನ್ನು ಹಾಕ್ಕೊಂಡು ಹೋಗ್ಬೋದಾ ಅಂತ ತುಂಬ ಭಕ್ತರು ಕೇಳಿದ್ರಿ. ಆ ಥರ ಇದ್ದರೆ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ನೀವು ಹೋಗಿ ಬಂದ ಮೇಲೆ ಸ್ನಾನವನ್ನು ಮಾಡಿ ಮಾರನೇ ದಿವಸ ಹಾಕ್ಕೊಳ್ಳಿ. ಕರಂಗಾಲಿ ಮಾಲೆ ಹಾಕ್ಕೊಂಡು ಮಲಗಬಾರ್ದು ರಾತ್ರಿ, ಯಾಕಂದರೆ ಇದು ತುಂಬ ಪಾಸಿಟಿವ್ ಎನರ್ಜಿ ಕೊಡೋದು. ನೀವು ಇದನ್ನು ಹಾಕಿ ಹಾಗೆ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಹಾಗೆ ಸ್ನಾನ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಪಾಸಿಟಿವ್ನು ನೆಗೆಟಿವ್ನು ನಿಮಗೆ ಬಂದು ಎರಡು ಕ್ರ್ಯಾಶಸ್ ಆಗಿ ಫುಲ್ ನೆಗೆಟಿವ್ ತೋರಿಸುತ್ತೆ. ಇದು ಯಾವ ಥರ ರುದ್ರಾಕ್ಷೆ ಮಾಲೆಗೆ ಯಾವ ಥರ ನೀವು ಭಕ್ತಿಯಿಂದ ಹಾಕ್ತೀರೋ ಅದೇ ಥರ ಈ ಕರಂಗಾಲಿ ಮಾಲೆಯನ್ನು ಭಕ್ತಿಯಿಂದ ಹಾಕಿ ಖಂಡಿತ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ. ನೆಗೆಟಿವ್ ರಿಮೂವ್ ಮಾಡೋದಂದರೆ ಖಂಡಿತ ಇದನ್ನು ನೀವು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹಾಕ್ಕೊಳ್ಳಿ. ಇನ್ನೊಂದು ಬಂದು ಧ್ಯಾನ ಮಾಡಬೇಕಂದ್ರೆ ಈ ಕರಂಗಾಲಿ ಮಾಲೆ ಯೂಸ್ ಮಾಡಿ. ಇನ್ನೊಂದು ಬಂದು ತಮಗೆ ಏನಾದರೂ ಸಕ್ಸಸ್ ಆಗಬೇಕಂದ್ರೆ ಇದು ರೆಗ್ಯುಲರ್ ಆಗಿ ಹಾಕಿ. ಇದರಲ್ಲಿ ಬೆಳ್ಳಿ ಥರ ನೀವು ಚೈನ್ ಥರ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಕಡ್ಡಿ ಇದ್ದರೆ ಅಭಿಷೇಕ ಮಾಡಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಅದಕ್ಕೆ ಒಂದೊಂದು ಪೌರ್ಣಮಿ, ಅಮಾವಾಸ್ಯೆಗೂ, ಕೀರ್ತಿಗೆ, ಷಷ್ಠಿಗೆ ಈ ಥರ ಅಭಿಷೇಕ ಮಾಡಿ ಮನೆಯಲ್ಲಿ ಇಟ್ಟರೆ ವಾಸ್ತುದೋಷ ಅಂಡಲ್ಲ, ಶುಭ ಕಾರ್ಯ ಬೇಗ ಆಗುತ್ತೆ. ಮನೆಯಲ್ಲಿ ಯಾವ ತೊಂದರೆ ಇರಲ್ಲ, ತುಂಬ ಮಂಗಲ ಶಕ್ತಿ ಕೊಡುತ್ತೆ. ಅಂತಹ ಶಕ್ತಿ ಕರಂಗಾಲಿ ಮಾಲೆಯಲ್ಲಿ ಇದೆ. ತುಂಬ ಭಕ್ತರು ಕೇಳಿದ್ರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಶಿವಾಯ ನಮಃ.